ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಕೂತ್ಕೊಳ್ಳಯ್ಯ, ಕೂತ್ಕೋ. ನಿನಗೆ ಲೇಟ್ ಮಾತ್ರ ಆಗಿದೆ. ನಾನು ಬ್ಯಾಚುಲರ್ ಆಗಿ ಲೇಟ್ ಪವನ್ ಆಗ್ತೀನಿ ಅಂತ ಭಯ ಆಗ್ತಿದೆ. ಏನಾಯ್ತು ಸರ್? ನಾನು ಏನಂತ ಹೇಳಿ, ನನ್ನ ದೊಡ್ಡವರು ಟ್ರೈ ಮಾಡಿದ್ರು ಕೂಡ ನಾನು ಮಾತ್ರ ಹೇವನ್ ಟ್ರೈ ಮಾಡ್ತಿದ್ದೀನಿ. ಆದ್ರೆ ನನ್ನ ಕಡೆ ನೋಡ್ತಿಲ್ಲ. ಮಾರ್ನಿಂಗ್ ಹಾಯ್ ಹೇಳಿ, ಈವ್ನಿಂಗ್ ಬಾಯ್ ಹೇಳಿದ್ರೆ ಯಾವ ಹುಡುಗಿ ಬೀಳ್ತಾಳೆ ಸರ್? ಹೋಗ್ಲಿ, ಮಧ್ಯಾಹ್ನ ವಿಶ್ ಮಾಡು ಅಂತೀಯಾ? ಮಧ್ಯಾಹ್ನ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡೋಗಿ ಸರ್. ಹೇಮಾ ರೆಸ್ಟೋರೆಂಟ್ ಬರ್ತಾಳೆ ಅಂತೀಯಾ? ನೋಡಿ ಸರ್, ಹೆಂಗಸರಿಗೆ ದುಬಾರಿ ಮಾಡೋ ಬಾಯ್ ಫ್ರೆಂಡ್ಸು, ಉಳಿತಾಯ ಮಾಡೋ ಹಸ್ಬೆಂಡ್ಸು ತುಂಬಾ ಇಷ್ಟ ಸರ್. ಟೇಸ್ಟಿ ಆಗಿಲ್ಲ ಅಂದ್ರು ಕಾಸ್ಟ್ಲಿ ಆಗಿರುತ್ತೆ. ಹೇಮಳಲ್ಲಿ ಇಷ್ಟೊಂದು ಶೇಡ್ಸ್ ಇದಾವ? ಶೇಡ್ಸ್ ಏನ್ ಸರ್, ಹೇಮ ದೊಡ್ಡ ಸಮುದ್ರ. ಆರ್ಬರ್ ಎಲ್ಲಿ? ಅದೇ ರೆಸ್ಟೋರೆಂಟ್ ಎಲ್ಲಿ ಅಂತ. ಸಿಯಲ್ಲ ಮಸಾಲಾ ಟೀ. ನೋಡಿ ಹೇಮ, ನೀನ್ ಅಂದವಾಗಿರ್ತೀಯ, ಅದಕ್ಕೆ ತಕ್ಕಂತೆ ಹೈಟು, ಹೈಟ್ಗೆ ತಕ್ಕಂತೆ ಪರ್ಸನಾಲಿಟಿ ತಕ್ಕಂತೆ ಫಿಗರ್, ಫಿಗರ್ಗೆ ತಕ್ಕಂತೆ ತುಟಿ. ಅಯ್ಯೋ, ಹೇಳ್ಕೊಂಡೋದ್ರೆ ಸೆನ್ಸಾರ್ ಕಟ್ ಜಾಸ್ತಿ ಇರುತ್ತೆ. ಹೌದು, ನೀನ್ ಮದುವೆ ಯಾಕೆ ಮಾಡ್ಕೊಂಡಿಲ್ಲ? ನನಗೆ ಹುಡುಗರಂದ್ರೆ ಅಲರ್ಜಿ. ಹೆಂಗಸರಿಗೆ ಗಂಡಸರಂದ್ರೆ ಮೋಜ್ ಇರಬೇಕು, ಎಲರ್ಜಿ ಇರಬಾರ್ದು ಅಂದ್ರು ಯಾಕೆ? ಚಿಕ್ಕ ವಯಸ್ಸಲ್ಲಿ ನನಗೆ ಮೇಕಪ್ ಅಂದ್ರೆ ಇಷ್ಟ. ಆ ಮೇಕಪ್ ಕಿಟ್ ನ ಮನೆಯಲ್ಲಿ ಕೆಲಸ ಮಾಡೋ ಕುಕ್ ಎತ್ಕೊಂಡು ಹೋದ. ನಾಯಿ ಅಂದ್ರೆ ಇಷ್ಟನಾ? ಇಲ್ಲ, ಕುಕ್ ಅಂದ್ರೆ ಪ್ರಾಣ. ಸುಮ್ನೆ ಇರು ಹೇಮ, ಇಂಥ ಸ್ಟೋರೀಸ್ ಪ್ರತಿ ಮನುಷ್ಯನ ಜೀವನದಲ್ಲಿ ಖಂಡಿತ ಒಂದಿದ್ದೇ ಇರುತ್ತೆ. ಹಾಗಂತ ಗಂಡಸರನ್ನ ಹೇಟ್ ಮಾಡಿದ್ರೆ ಹೇಗೆ? ನನ್ ಜೀವನದಲ್ಲಿ 2 ವಿಷಯ ಇವೆ. ಎರಡನೇದೇನು? ಆಮೇಲೆ ಕೆಲವು ದಿನಗಳಲ್ಲಿ ನಮ್ಮ ಏರಿಯಾನಲ್ಲಿ ಒಬ್ಬ ಹೊಸದಾಗಿ ಒಂದ್ ಶಾಪ್ ಓಪನ್ ಮಾಡಿದ್ದಾನೆ. ನಾನು ಸೋಪ್ ಖರೀದ್ ಮಾಡೋದಕ್ಕೆ ಶಾಪ್ಗೆ ಹೋಗಿದ್ದೆ. ಅವನ್ ನನ್ಗೆ ಸೋಪ್ ಹಾಕಿದ್ದಾನೆ. ನಾನು ಐಸ್ ಹಾಕ್ಬಿಟ್ಟೆ. ಆಚೆ ಕರ್ಕೊಂಡ್ ಹೋಗಿ ನನ್ಗೆ ಐಸ್ ಕ್ರೀಮ್ ಕೊಟ್ಟ. ಐಸಲ್ಲಿ ಐಸ್ನ ನೋಡ್ಕೊಳ್ತಾ ನಾವಿಬ್ರು ಐಸ್ ಕ್ರೀಮ್ ತಿಂದ್ವಿ. ಆಮೇಲೆ ಏನ್ ನಡೆದಿದೆ? ಓಡಿ ಹೋಗಿ ಮದ್ವೆ ಆಗೋಣ, ನಿನ್ ಮನೆಯಲ್ಲಿರೋ ಚಿನ್ನ ದುಡ್ಡು ತಗೊಂಡು ಬಾ ಅಂತ ಹೇಳಿದ್ದ. ಅವನ್ ದೋಚ್ಕೊಂಡೋದ್ನ? ಅದ್ರ ಜೊತೆಗೆ ಇನ್ನೊಂದು ಕದ್ದುಕೊಂಡು ಹೋದ. ಏನ್ ದೋಚ್ಕೊಂಡೋದ? ನನ್ನ ಮನಸ್ಸು. ಓಹ್, ಅದಾ? ಅಷ್ಟೇ. ಆ ಕ್ಷಣದಿಂದ ಗಂಡಸರಂದ್ರೆ ಅಸಹ್ಯ, ಗಂಡಸರ ಜಾತಿ ಅಂದ್ರೇನೆ ಕೋಪ. ಏನೋ ಅವರಿಬ್ರು ಹಾಗೆ ಮಾಡಿದ್ರಂತ ನೀನ್ ಒಂಟಿಯಾಗಿದ್ಬಿಡ್ತೀಯ ಹೇಮ? ಅದು ಬೇಡ ಹೇಮ, ಬೇಡ. ನೀನಂದ್ರೆ ಬಿದ್ದು ಸಾಯೋನು, ನೀನಂದ್ರೆ ಪ್ರಾಣ ಕೊಡೋನು. ಒಬ್ಬ ನಿನ್ಗೋಸ್ಕರ ಇದ್ದಾನೆ ಹೇಮ. ಅದು ನೀನು ಅಂದ್ರೆ ಓಕೆ. ಚಿಚಿ ಚಿಚಿ, ನೀನಲ್ಲ ಅಂದ್ರೆ ನನ್ಗೆ ಯಾವ ಮೂರ್ಖನೂ ಬೇಡ. ಚಿಚಿ, ಈ ಗಂಡಸರೆಲ್ಲರೂ ಇಷ್ಟನೇ. ಈ ಜನ್ಮಕ್ಕೆ ಗಂಡಸರನ್ನು ನಂಬಬಾರ್ದು. ಎಂತಮ್ಮ ಅಷ್ಟ ಮಾತಾಡ್ಬಿಟ್ಲ ಅವಳು? ನಿಮ್ಮನ್ನಲ್ಲ ಸರ್, ಆ ಕಂತ್ರೆ ನನ್ ಮಕ್ಕಳನ್ನ. ಓಹೋ, ಇನ್ನು ಏನ್ ಮಾಡ್ಲಾಗದೆ ಕೆಲಸದವ್ನ ಮೇಕಪ್ ಕಿಟ್ ಎತ್ಕೊಳೋದ ಅಂತ, ಶಾಪನ್ನು ಸೋಪ್ ಹಾಕದ ಅಂತ ಗಂಡಸರೇ ನಮ್ಮದೇ ಹೋದ್ರೆ ಅವಳಿಗೂ ನನಗೆ ಮದುವೆ ಹೆಂಗಯ್ಯ ಆಗುತ್ತೆ? ಅದಕ್ಕೆ ನನ್ನ ಹತ್ರ ಒಳ್ಳೆ ಕಾನ್ಸೆಪ್ಟ್ ಇದೆ. ಏನದು? ಲವ್ ಮ್ಯಾರೇಜು, ಅರೇಂಜ್ಡ್ ಮ್ಯಾರೇಜು. ಏಜ್ ಇಬ್ಬರಿಗೂ ಜಾಸ್ತಿ ಆಗಿರೋದ್ರಿಂದ ಇನ್ನು ಫೋರ್ಸ್ಡ್ ಮ್ಯಾರೇಜೇ ಬೆಟರ್. ಅಂದ್ರೆ ಬನ್ನಿ, ನಾಳೆ ಡೆಲ್ಲಿಯಿಂದ ಡೆಲಿಗೇಟ್ಸ್ ಬರ್ತಿದಾರ ಅಂತ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿ. ಓಕೆ. ನಿಮ್ಗೆ ಇಂಗ್ಲಿಷ್ ಹೇಗೋ ಬರಲ್ಲ ಅಲ್ವಾ? ಜೊತೆಗೆ ಹೇಮನ್ ಕರ್ಕೊಂಡೋಗಿ ಅಲ್ಲಿ 2 ಕೂಲ್ ಡ್ರಿಂಕ್ಸ್ ಆರ್ಡರ್ ಮಾಡಿ. ಲೆಫ್ಟ್ ನಲ್ಲಿ ಇರೋ ಬಾಟಲ್ ನ ಹೇಮಕ್ ಕೊಡಿ, ರೈಟ್ ನಲ್ಲಿ ಇರೋ ಬಾಟಲ್ ನ ನೀವು ತಗೊಳ್ಳಿ. ಅದನ್ನು ಕುಡಿದು ಹೇಮ ಬಿದ್ದೋಗ್ತಾಳೆ, ಅವಳ ಮೇಲೆ ನೀವು ಬೀಳಬಹುದು. ನೀನು ಹೇಳೋದು ತುಂಬಾ ಫೋರ್ಸ್ ಆಗಿದೆಯಾ? ಅವಳು ಫೀಲ್ ಆಗ್ತಾಳೇನು? ಆಮೇಲೆ ನಿಮ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು ಕೂಲ್ ಆಗ್ತಾಳೆ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ವಾ, ಪ್ರೊಸೀಡ್ ಆಗ್ಬಿಡಿ. ಅಷ್ಟೇ ಅಂತೀಯಾ? ಹಾ. 2 ಮಸಾಲಾ ಟೀ.